ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ಪವಿತ್ರಾತ್ಮನೇ, ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರು ನಿನ್ನ ಪ್ರಸನ್ನತೆಯನ್ನು ನಡೆಸು. ಅದೇ ರೀತಿ ವಾಕ್ಯವನ್ನು ಬೋಧಿಸು. ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನಿನ್ನ ವಶದಲ್ಲಿಟ್ಟು ನನ್ನ ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ಕೊನೆಯವರೆಗೂ ನನ್ನ ಸಂಗಡವಿದ್ದು ನನ್ನನ್ನು ನಡೆಸೆಂದು ನಿನ್ನಲ್ಲಿ ಮೊರೆ ಇಟ್ಟು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ನಮ್ಮ ಮನಸ್ಸಿನ ನವೀಕರಣ, ರೋಮಪುರದವರಿಗೆ ಬರೆದ ಪತ್ರಿಕೆಯ ಅಲ್ಲಿ ಆ ವಾಕ್ಯದ ಆಧಾರದಲ್ಲಿ ಅನೇಕ ಸಂಗತಿಗಳನ್ನು ನಾವು ಧ್ಯಾನ ಮಾಡಿ ಬಂದಿದ್ದೇವೆ. ಯಾವ ರೀತಿಯಾಗಿ ನಾವು ನಮ್ಮ ಮನಸ್ಸನ್ನು ನವೀಕರಿಸಬಹುದು ಅಂತ ಹೇಳಿ. ಈಗ ಅದಕ್ಕೆ ಸಂಬಂಧಪಟ್ಟು ನಾವು ಕಳೆದ ವಾರದಲ್ಲಿ ಅನೇಕ ದೇವರ ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಟ್ಟು, ಅಥವಾ ದೇವರ ವಾಕ್ಯಗಳನ್ನು ನಾವು ಬಾಯಿಂದ ಉಚ್ಚರಿಸಿದಾಗ, ಯಾಕೆಂದರೆ ನಾವು ಏನು ನಮ್ಮ ಬಾಯಿಂದ ಉಚ್ಚರಿಸುತ್ತೇವೋ ಅದು ನಮ್ಮ ಮನಸ್ಸಲ್ಲಿ ಮುದ್ರಿಸಲ್ಪಡ್ತದೆ. ಅದಕ್ಕಾಗಿ ನೋಡಿ, ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಬಾಯಿಂದ ಯಾವುದೇ ಕೆಟ್ಟ ಮಾತುಗಳನ್ನು ಮಾತಾಡಿದಾಗ ತಂದೆ ತಾಯಿಗಳು ಅವರನ್ನು ಬೈತಾರೆ. ಅಂಥ ಮಾತು ನಿನ್ನ ಬಾಯಿಂದ ಬರಬಾರ್ದಂತ ಹೇಳ್ತಾರೆ. ಯಾಕೆ? ಅದೇ ಮಾತುಗಳು ಮುದ್ರಿಸಲ್ಪಟ್ಟು ಆ ಮಗು ದೊಡ್ಡದಾಗಿ ಬೆಳೆಯುವಾಗ ಒಂದು ಕೆಟ್ಟ ದಾರಿಗೆ ಓದಲಿಕ್ಕೆ ಸಾಧ್ಯ ಇದೆ ಅಂತ ಅದನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ ನಾವು ನಮ್ಮ ಕೆಲವು ನಿತ್ಯದ ಅಭ್ಯಾಸದಲ್ಲಿ ನಾವು ಕೆಲವು ದೇವರ ವಾಕ್ಯಗಳನ್ನು ಓದುವುದು ಅಥವಾ ಕೀರ್ತನೆಗಳನ್ನು ಬಹಳ ಮುಖ್ಯವಾಗಿ ನಾವು ಹೇಳುವುದು, ಓದುವುದು ಭಾಳ ಅಗತ್ಯ. ಒಂದು ಮಾತ್ರ ನಾನು ಹೇಳ್ತಾ ಇದ್ದೇನೆ, ಭಾಳ ಅಗತ್ಯ ತಿಳ್ಕೊಳ್ಳಿ. ಅವಸರದಲ್ಲಿ ಬಾಯ್ ಹಾರ್ಟ್ ಬಂದಾಗೆ ಮಾಡಬೇಡಿ. ಅದರ ಒಂದೊಂದು ಅರ್ಥವನ್ನು, ಒಂದೊಂದು ವಾಕ್ಯವನ್ನು, ಒಂದೊಂದು ಶಬ್ದವನ್ನು, ಅದರ ಅರ್ಥ ತಿಳಿದ ಹಾಗೆ ಮಾಡಿ. ಆಗ ಮಾತ್ರ ಅದರ ಉಪಯೋಗ ನಮಗೆ ಬೀಳ್ತದೆ. ನಾವು ಮೊನ್ನೆ 23ನೇ ಕೀರ್ತನೆ ನೋಡಿದೆವು, ಮತ್ತು 91ನೇ ಕೀರ್ತನೆಯ ಒಂದು ಅರ್ಧದಷ್ಟು ನಾವು ನೋಡಿದ್ದೇವೆ. ನೋಡಿ, ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. ನಾವು ದೇವರಲ್ಲಿ ನಿವಾಸ ಸ್ಥಾನ ಮಾಡಿಕೊಂಡರೆ ಯಾವ ಕೇಡು ನಿಮಗೆ ಸಂಭವಿಸದು. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದಂತ. ನೋಡಿಲ್ಲಿ ಎಂತಹ ಒಂದು ವಾಗ್ದಾನ ದೇವರು ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಪಕ್ಕದವರಿಗೆ ಕೂಡ. ನಮ್ಮ ದೇವರು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟ ಆ ಪ್ರೀತಿಯ ಫಲವಾಗಿ ಅಕ್ಕಪಕ್ಕದವರಿಗೆ ಕೂಡ ಒಂದು ರಕ್ಷಣೆ ದೊರೆಯುತ್ತಾ ಇದೆ. ನೀವು ಎಷ್ಟು ಮಂದಿ ಇದನ್ನು ನಂಬ್ತಿರೋ ಗೊತ್ತಿಲ್ಲ. ನನಗಂತೂ ದೇವರು ಅದ್ಭುತ ಈ ಒಂದು ವಿಷಯದ ಬಗ್ಗೆ ಒಂದು ಸಾಕ್ಷಿಯಾಗಿ ದೇವರು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಪಕ್ಕದ ಮನೆಯಲ್ಲಿ ಯಾರಿಗೂ ಕೂಡ ಕೊರೋನಾ ಬಂದಿರಲಿಲ್ಲ. ಅದೇ ನಮ್ಮ ಪಕ್ಕದಲ್ಲಿ ನೆರೆಕರೆಯವರ ಒಬ್ಬ ಮಗನು ದೂರದಲ್ಲಿದ್ದಾನೆ, ಅವನಿಗೆ ಬಂದಿತ್ತು. ಆದರೆ ಇಲ್ಲಿ ಪಕ್ಕದ ಮನೆಯಲ್ಲಿ ವಾಸ ಮಾಡೋ ಒಬ್ಬ ಮಗನಿಗೆ, ಅವನ ಹೆಂಡತಿ ಮಕ್ಕಳಿಗೆ ಯಾರಿಗೆ ಬಂದಿರಲಿಲ್ಲ. ನೋಡಿ, ಯಾಕೆ? ನಾವು ಕೊರೋನಾದ ಪ್ರಾರಂಭ ಆದಾಗಲೇ ನಾವು 91ನೇ ಕೀರ್ತನೆ ನಮಗೆ ಒಂದು ದೇವರು ವಾಗ್ದಾನವಾಗಿ ಕೊಟ್ಟು, ನಾನು ಅದರ ವಿಷಯದಲ್ಲಿ ಪ್ರಸಂಗ ಕೊಟ್ಟಿದ್ದೇನೆ. ನೀವೆಷ್ಟು ಜನ ಅದನ್ನು ನೆನಪಿನಲ್ಲಿಟ್ಟುಕೊಂಡಿದ್ದರೋ ಗೊತ್ತಿಲ್ಲ. ನನಗಂತೂ ಈ ಒಂದು ಕೀರ್ತನೆ ಅದ್ಭುತವಾದ ಒಂದು ಆಶೀರ್ವಾದದಾಯಕ ಕೀರ್ತನೆಯಾಗಿ ದೇವರು ನನಗೆ ಒದಗಿಸಿದ್ದಾರೆ. ನೋಡಿ, ಅಲ್ಲಿ ಉಪದ್ರವ ನಿಮ್ಮ ಗುಡಾರದ ಸಮೀಪಕ್ಕೂ ಬಾರದು. ನೀವು ಹೋಗುವಾಗಲ್ಲ ನಿನ್ನನ್ನು ಕಾಯುವುದಕ್ಕೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕೀರ್ತನೆಗಾರನು ನಾವು ಹೋಗುವಾಗ, ಆದರೆ ಇಲ್ಲಿ ನಾವು ಉಚ್ಚಾರ ಮಾಡುವಾಗ ನಾನು ಹೋಗೋಲ್ಲ, ನನ್ನನ್ನು ಕಾಯುವುದಕ್ಕೆ ಆತನು ನನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುತ್ತಾನೆ. ನಮಗೆ ಪ್ರತಿಯೊಬ್ಬರಿಗೆ ದೂತರನ್ನು ಕಳುಹಿಸಿ ನಮ್ಮ ರಕ್ಷಣೆಗೋಸ್ಕರ ದೇವರು ದೂತರನ್ನು ನಮಗೆ ಕಳಿಸಿಕೊಡ್ತಾರೆ. ಅದಕ್ಕೆ ನಮಗೆ ಯಾವ ಕೇಡು ಸಂಭವಿಸುವುದಿಲ್ಲ. ನೋಡಿ, ಇಲ್ಲಿ ಏನು ಹೇಳ್ತದೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಇದೊಂದು ಬಹಳ ಅದ್ಭುತವಾದ
ವಾಗ್ದಾನ. ಖಾಲಿ ಇಲ್ಲಿ ನೋಡಿ, ಕಲ್ಲಿಗೆ ತಗಲಿ ಬೀಳುವುದಂತ ಹಳೆಯ ಅಲ್ಲಿ ಆದರೆ ಇವತ್ತು ನಾವು ವಾಹನದಲ್ಲಿ ಪ್ರಯಾಣ ಮಾಡುವಾಗ ಎಷ್ಟೋ ಸಾರಿ ನನ್ನ ಅನುಭವ ಇದೆ, ನಾವು ಆಕ್ಸಿಡೆಂಟ್ ಆಗಿ ಸಾಯಬೇಕಿತ್ತು. ಅದ್ಭುತ ರೀತಿಯಲ್ಲಿ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ನನಗೆ ಒಂದು ಸಾರಿ ಇವತ್ತು ಕೂಡ ನೆನಪಿದೆ, ನಮ್ಮಲ್ಲಿ ಕಾರ್ ಇರಲಿಲ್ಲ. ಆಗ ಬೈಕಲ್ಲಿ ಶೆಲ್ಟನ್, ಶಾಲಿನ್ ಮತ್ತು ನನ್ನ ಹೆಂಡತಿ ನಾವು ಬರುವಾಗ ಒಂದು ಕಾರು ಇಷ್ಟು ರಭಸದಲ್ಲಿ ಬಂದಿತ್ತು. ಸ್ವಲ್ಪ 1 ಇಂಚು ಹೆಚ್ಚು ಕಡಿಮೆ. ನನಗೆ ಇವತ್ತು ಕೂಡ ಆ ದೃಶ್ಯ ನೆನಪಿದೆ. ಅಷ್ಟು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ, ನಮ್ಮನ್ನು ಕಾಪಾಡ್ತಾನೆ. ಏನು ಹೇಳ್ತದೆ ಇಲ್ಲಿ ನೋಡಿ, ಕಾಲು ಕಲ್ಲಿಗೆ ತಗಲದಂತೆ ಅವರು ನಮ್ಮನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರಂತ. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ. ನೋಡಿ, ಇದು ಮುಖ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಸೈತಾನನ ಮೇಲೆ ನಮಗೆ ಸೈತಾನನ್ನು ತುಳಿಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಈಗ ಇದು ಹೊಸ ಒಡಂಬಡಿಕೆಗೆ ಬಂದಾಗ ನಾವು ಇನ್ನೂ ಅದಕ್ಕೆ ಒಂದು ಒಳ್ಳೆಯ ವಾಕ್ಯ ಉಂಟು, ವಾಗ್ದಾನ ಉಂಟು. ನಾವು ಪ್ರತಿಯೊಬ್ಬರು ಈ ವಾಗ್ದಾನವನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಲೂಕನ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಗ್ದಾನ ಪ್ರತಿಯೊಬ್ಬರಿಗೆ ಬಾಯಾಟ ಬರಬೇಕು. ಯಾಕೆ ಅಂದರೆ ಈಗ ನಾವು ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ದೇವರು ನಮಗೆ ಸೈತಾನನ ಮೇಲೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾನೆ. ಯಾಕೆಂದರೆ ಸೈತಾನ ಇವತ್ತು ಜಜ್ಜಲ್ಪಟ್ಟಿದ್ದಾನೆ, ಅವನ ತಲೆ ಜಜ್ಜಲ್ಪಟ್ಟಿದೆ. ಆದ್ದರಿಂದ ನಮಗೆ ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯಸಿಂಹ ಘಟಸರ್ಪವನ್ನು ತುಳಿದು ಬಿಡುವಿ ಅಂತ ಹೇಗೆ ಅಲ್ಲಿ ಹೇಳ್ತದೆ, ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟು ಲೂಕನ ಸುವಾರ್ತೆಯ ವಾಕ್ಯವನ್ನು ನಾವು ನೋಡೋಣ. ಲೂಕ 10:19ನೇ ವಾಗ್ದಾನ ನೋಡಿ, ಅಲ್ಲಿ 10:19 ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ನೋಡಿ, ಯಾವುದೇ ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾವುದು? ಹಾವುಗಳನ್ನು, ಚೇಳುಗಳನ್ನು. ನೋಡಿ, ಅಲ್ಲಿ ಮುಂದುವರಿದ ಭಾಗ ನೋಡಿ, ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರು ಪರಲೋಕದಲ್ಲಿ ಬರೆದಿರುತ್ತದೆ ಎಂದು ಸಂತೋಷ ಪಡಿರಿ ಎಂದು ಹೇಳಿದನು. ನೋಡಿ, ಅಲ್ಲಿ ಈಗ ಭಾಳ ಅಗತ್ಯವಾಗಿ ಇಲ್ಲಿ ನೋಡಿ, ಹೇಗೆ ನೋಡಿ, ಅಲ್ಲಿ ಸಿಂಹ ಸರ್ಪಗಳ ಮೇಲೆ ನಡೆಯುವ ಅಂದರೆ ಏನು? ಸೈತಾನನ್ನು ಸಂಪೂರ್ಣವಾಗಿ ತುಳಿಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಈಗ ಹೊಸ ಒಡಂಬಡಿಕೆ ಅವು ನಮಗೆ ಯಾವ ಕೇಡು ಮಾಡುವುದಿಲ್ಲ ಅಂತ ಹೇಳಿ, ಆತನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ. ನೋಡಿ, ಇಲ್ಲಿ ಈಗ ವಾಗ್ದಾನಗಳು ಒಂದೊಂದಾಗಿ ಪ್ರಾರಂಭ ಆಗ್ತದೆ. ಸ್ಪಷ್ಟವಾಗಿ ಇದನ್ನು ಕೇಳಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಏನು? ದೇವರ ವಿಷಯದಲ್ಲಿ ನಮಗೆ ಆಸಕ್ತಿ ಉಂಟು, ದೇವರ ವಾಕ್ಯದ ವಿಷಯದಲ್ಲಿ ನಮಗೆ ಆಸಕ್ತಿ ಉಂಟಾ? ಇದನ್ನು ನಾವು ಸ್ಪಷ್ಟವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಖಾಲಿ ಒಂದು ಭಾನುವಾರ ಚರ್ಚಿಗೆ ಹೋಗಿ ಒಂದು ವಾಕ್ಯವನ್ನು ಕೇಳಿ ಅಥವಾ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿದಾಗ ಮುಗೀತಂತಲ್ಲ. ನಮಗೆ ಸಂಬಂಧಪಟ್ಟ ದೇವರಿಗೆ ಸಂಬಂಧಪಟ್ಟ ದೇವರ ವಾಕ್ಯದ ಜ್ಞಾನದ ವಿಷಯದಲ್ಲಿ ನಮಗೆ ಆಸಕ್ತಿ ಇದ್ದರೆ ನೋಡಿ, ಅಲ್ಲಿ ಏನುಂಟು, ನಾನು ರಕ್ಷಿಸುವೆನಂತ. ಖಾಲಿ ಆಸಕ್ತಿ ಇದ್ದರೆ ಸಾಕು, ದೇವರು ನಮ್ಮನ್ನು ರಕ್ಷಿಸ್ತಾನೆ. ನನ್ನ ನಾಮವನ್ನು ಅರ್ಥವೊಂದರಿಂದ ಅವನನ್ನು ಉದ್ಧಾರ ಮಾಡ್ತಾನೆ. ನೋಡಿ, ನಾವು ದೇವರ ನಾಮ ಅರಿತವರು, ಆದ್ದರಿಂದ ನಮ್ಮನ್ನು ಉದ್ಧಾರ ಮಾಡ್ತಾನೆ. ನಮ್ಮನ್ನು ಇದ್ದಲ್ಲಿ ಬಿಡುವ ದೇವರಲ್ಲ, ಉದ್ಧಾರ ಮಾಡುವ ದೇವರು. ಆದರೆ ಏನಾಗಿದೆ ಅಂದರೆ, ನಾವು ಯಾರೂ ಕೂಡ ಈ ವಾಗ್ದಾನಗಳನ್ನು ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಈ ವಾಕ್ಯಗಳನ್ನು ನಾವು ಪುನಃ ಹೇಳಿದ್ದರಿಂದ ನಮ್ಮ ಮನಸ್ಸಿನಲ್ಲಿ ಆ ವಾಕ್ಯಗಳ ಆಧಾರದಲ್ಲಿ ಒಂದು ದಾರಿ ಸಿದ್ಧವಾಗ್ತದೆ, ಒಂದು ದಾರಿಯಲ್ಲಿ ಸಿದ್ಧವಾಗ್ತದೆ. ಆಗ ಅಂದರೆ ಏನು? ಮನಸ್ಸಿನಲ್ಲಿ ಈ ವಿಷಯಗಳು ಭಾಳ ಗಟ್ಟಿಯಾಗಿ ಬೇರೂರಿದಾಗ ನಮ್ಮಲ್ಲಿ ನಂಬಿಕೆ ಹೆಚ್ಚುತ್ತದೆ. ಆಗ ಹೌದು, ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ, ಇನ್ನೂ ದೇವರು ನನ್ನ ಮೇಲೆತ್ತಾನೆ, ನಾನು ನನ್ನ ಕೆಲಸದಲ್ಲಿ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ. ಆದ್ದರಿಂದ ಇಲ್ಲಿ ನೋಡಿ, ನನ್ನ ನಾಮವನ್ನು ಅರ್ಥವನಾದ್ದರಿಂದ ಅವನನ್ನು ಉದ್ಧರಿಸುವೆನು, ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ನೋಡಿ, ಎಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾವು ಖಂಡಿತ ದೇವರಿಗೆ ಮೊರೆ ಇಡ್ತೇವೆ. ಅದು ಕಷ್ಟ ಬಂದಾಗ ಎಲ್ಲರಿಗೆ ನಮಗೆ ನೆನಪು ಬರ್ತದೆ. ಆದರೆ ಇಲ್ಲಿ ಭಾಳ ಅಗತ್ಯವಾಗಿ
ನಾವು ಒಂದು ಚಿಂತನೆಯಲ್ಲಿ ಗಟ್ಟಿಯಾಗಿ ಈ ವಾಕ್ಯವನ್ನು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಅಂದರೆ ಏನು? ಆತನು ನಾವು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುತ್ತಾನೆ. ದೇವರು ನಮ್ಮೊಂದಿಗೆ ಮಾತಾಡೋದಿಲ್ಲ ಅಂತಲ್ಲ, ದೇವರು ಖಂಡಿತವಾಗಿ ಮಾತಾಡ್ತಾನೆ. ನಮ್ಮ ಈ ಕಷ್ಟದ ಪರಿಸ್ಥಿತಿಯಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನಂತ ನಮಗೆ ಅನಿಸ್ಬೋದು. ಸಮಸ್ಯೆ ಇಷ್ಟೇ, ನಾವು ದೇವರ ವಾಕ್ಯ ಸ್ವರವನ್ನು ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ದೇವರ ಸ್ವರವನ್ನು ಕೇಳುವ ಒಂದು ಅಭ್ಯಾಸ ನಾವು ಮಾಡಿಕೊಂಡಿಲ್ಲ. ದೇವರು ಆತನು ನೀತಿವಂತನು, ಯಾವತ್ತೂ ಸುಳ್ಳು ಹೇಳುವವನಲ್ಲ. ಏನು ಹೇಳ್ತದೆ ದೇವರ ವಾಕ್ಯ? ಅವನು ನನಗೆ ಮೊರೆ ಇಡುವಾಗ ನಾನು ಅವನಿಗೆ ಸದುತ್ತರವನ್ನು ದಯಪಾಲಿಸುವೆನು. ಇಲ್ಲಿ ವಾಕ್ಯ ಏನು ಹೇಳ್ತದೆ? ನಾನು ಅವನನ್ನು ಕೇಳುತ್ತೇನಂತ ಮಾತ್ರ ಅಲ್ಲ, ಅದಕ್ಕೆ ಸದುತ್ತರವನ್ನು ದಯಪಾಲಿಸ್ತೇನಂತ ಹೇಳಿದ್ದು ದೇವರು. ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಎಂಥ ಕಷ್ಟದ ಪರಿಸ್ಥಿತಿ ಬರಲಿ, ನಮಗೆ ಅಸಾಧ್ಯ ಅಂತ ಅನಿಸಿರಲಿ, ಅದನ್ನು ಆ ಸಮಸ್ಯೆಯಿಂದ ತಪ್ಪಿಸಿ ನಮ್ಮನ್ನು ಘನಪಡಿಸ್ತಾನೆ. ನಾನು ಅನೇಕ ಬಾರಿ ಕೆಲವು ಸಂಗತಿಗಳನ್ನು ದೇವರು ಅದ್ಭುತ ಅನುಭವಿಸಿದ್ದೇನೆ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಒಂದು ಸಡನ್ ಕಷ್ಟ ಬಂದಾಗೆ ನಮಗೆ ಅನಿಸ್ತದೆ. ನಾವು ಯೋಚಿಸುವುದು ಯಾಕೆ ದೇವರು ಯಾಕೆ ಅಂತ ಹೇಳಿ. ನಾನು ಅದರಿಂದ ತಿಳ್ಕೊಳ್ಳುವ ವಿಷಯ ಏನು ಗೊತ್ತಾ? ನೋಡಿ, ಆ ಪರಿಸ್ಥಿತಿಯಲ್ಲಿ ಕೂಡ ದೇವರು ನಮ್ಮನ್ನು ದಾಟಿಸಿದ್ದಾರೆ, ನಮಗೆ ಯಾವ ತೊಂದರೆ ಆಗದಂತೆ ಕಾಪಾಡಿದ್ದಾರೆ ಅಂತ ದೇವರು ತನ್ನ ಪ್ರೀತಿಯನ್ನು ಪ್ರಕಟಪಡಿಸಲಿಕ್ಕೆ ಕೊಟ್ಟಿದ್ದಾನಂತ ನಾನು ಯೋಚಿಸು. ನನಗೆ ಹೆಚ್ಚು ವಾಕ್ಯದ ಜ್ಞಾನ ಇರಲಿಲ್ಲ, ಆದರೆ ಯಾವತ್ತೂ ಕೂಡ ಯಾಕೆಂದರೆ ನಮಗೆ ಕಷ್ಟಗಳು ಬರೋದಿಲ್ಲ, ಆದರೆ ದೇವರ ಪ್ರೀತಿ ಏನಂತ ನಮಗೆ ಗೊತ್ತೇ ಆಗೋದಿಲ್ಲ. ಕಷ್ಟ ಬಂದಾಗ, ಸಂಕಟದ ಪರಿಸ್ಥಿತಿಯಲ್ಲಿ ನಾವು ಬಿದ್ದಾಗ, ಲೌಕಿಕ ರೀತಿಯಲ್ಲಿ ಯಾವುದೇ ಸಾಧ್ಯ ಇಲ್ಲ ಅಂತ ಅನಿಸಿಕೊಂಡಾಗ ನಮಗೆ ದೇವರ ಪ್ರೀತಿ ಆಗ ಗುಣಪಟ್ಟಾಗ ಮಾತ್ರ ದೇವರ ಪ್ರೀತಿ ಏನಂತ ನಮಗೆ ಅರ್ಥ ಆಗ್ತದೆ. ಏನು ನಮಗೆ ಸಂಕಟಗಳು ಇಲ್ಲದಿದ್ದರೆ ದೇವರ ಪ್ರೀತಿಯಾಗಿ ಅರ್ಥ ಆಗ್ತದೆ? ನಾವು ದೇವರ ಪ್ರೀತಿಯನ್ನು ಅನುಭವಿಸುವುದು ಹೇಗೆ? ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತದೆ ನೋಡಿ, ಏನು? ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಯಾವತ್ತೂ ಕೂಡ ನಾವು ಎಲ್ಲ ನಮ್ಮ ಕುಟುಂಬಸ್ಥರು, ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಪ್ರೀತಿಯವರು ಎಲ್ಲರೂ ನಮ್ಮನ್ನು ಕೈ ಬಿಟ್ಟಿರ್ಬೋದು, ಆದರೆ ದೇವರು ಮಾತ್ರ ನಮ್ಮ ಹತ್ತಿರವಿರ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಆತನು ಎಂದಿಗೂ ದೂರವಿರುವುದಿಲ್ಲ, ನಮ್ಮ ಹತ್ತಿರ ಇರ್ತಾನೆ. ಇಕ್ಕಟ್ಟದಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನಂತ. ಬಿಟ್ಟು ಬಿಡುವುದಿಲ್ಲ ನಮ್ಮನ್ನು. ನೋಡಿ, ಇಲ್ಲಿ ಇನ್ನೊಂದು ಅದ್ಭುತವಾದ ವಾಗ್ದಾನ ನೋಡಿ, ದೀರ್ಘಾಯುಷ್ಯವನ್ನು ಅನುಗ್ರಹಿಸುವೆನು. ದೇವರು ತನ್ನ ಮಕ್ಕಳಿಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವರನ್ನು ತೃಪ್ತಿಪಡಿಸ್ತೇನಂತ ದೇವರ ವಾಕ್ಯ ಹೇಳ್ತದೆ. ನೋಡಿಲ್ಲಿ, ತನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆ. ಬಹಳ ಅದ್ಭುತವಾದ ಕೀರ್ತನೆ. ಇದನ್ನು ನಾವು ಪ್ರತಿದಿನ ಮಲಗುವ ಮೊದಲು ಹೇಳಿಬಿಡೋಣ. ಒಂದೊಂದು ವಾಕ್ಯ ನಮಗೆ ನಮ್ಮ ಮನಸ್ಸಿನಲ್ಲಿ ಒಂದು ದಾರಿಯನ್ನು, ಒಂದು ನಂಬಿಕೆ, ಬಲವಾದ ದೃಢವಾದ ನಂಬಿಕೆ ನಮಗೆ ಏರ್ಪಡಿಸುವಂತೆ ಒಂದು ದಾರಿಯನ್ನು ಸಿದ್ಧಪಡಿಸೋಣ ಇದರ ಮೂಲಕ. ನೋಡಿ, ಇದಕ್ಕೆ ಇನ್ನೊಂದು ಸಂಬಂಧಪಟ್ಟ ಒಂದು ವಾಕ್ಯ ನಾನು ಹೇಳ್ತೇನೆ. ಮತ್ತೇನು ಸುವಾರ್ತೆಗೆ ಹೋಗಿ 1ನೇ ಅಧ್ಯಾಯ ಅಲ್ಲಿ ನೋಡಿ 21ನೇ ವಾಕ್ಯ ನೋಡಿ. ಆಕೆ ಒಬ್ಬ ಮಗನನ್ನು ಹಡೆಯುವಳು, ನೀನು ಅವನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವನು. ಇಲ್ಲಿ ಪಾಪಗಳನ್ನು ಬಿಡಿಸಿ ಕಾಯುವನಂತ ಬರೆದಿದೆ. ನೀವು ಇಂಗ್ಲೀಷಲ್ಲಿ ನೋಡಿದರೆ ಹಿ ವಿಲ್ ಸೇವ್ ಹಿಸ್ ಪೀಪಲ್ ಫ್ರಮ್ ಸಿನ್. ನೋಡಿ, ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ದೇವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸ್ತಾನೆ, ನಮ್ಮನ್ನು ಕ್ಷಮಿಸಿದ್ದಾನೆ. ಅದು ಒಂದು ರೀತಿಯ, ಆದರೆ ಇಲ್ಲಿ ಬರೆಯಲ್ಪಟ್ಟಿದೆ ಏನು ಗೊತ್ತಾ? ನಾವು ಪಾಪ ಮಾಡದಂತೆ ಕೂಡ ನಮ್ಮನ್ನು ರಕ್ಷಿಸ್ತಾನೆ. ನೋಡಿ, ನಾವು ಇತರರಿಗೆ ನಮ್ಮನ್ನು ಹೋಲಿಸುವ ಸ್ವಲ್ಪ ನಾವು ರಕ್ಷಣೆಗೆ ಬಂದವರು. ಯಾಕೆ ನಾವು ಅವರಿಗಿಂತ ಕಡಿಮೆ ಪಾಪ ಮಾಡುವವರು ಅಥವಾ ಪಾಪ ಮಾಡದೇ ಇರುವವರು ಆಗಿದ್ದೀವಿ? ದೇವರ ಕೃಪೆ, ದೇವರ ವಾಕ್ಯದ ಪ್ರಕಾರ ದೇವರು ನಮ್ಮನ್ನು ರಕ್ಷಿಸ್ತಾರೆ ಪಾಪ ಮಾಡದಂತೆ.
ನಮ್ಮಲ್ಲೇನು ನಮಗೆ ಒಂದೇ ಸಲ ಶಕ್ತಿ ಬಂತ? ಏನಿಲ್ಲ. ನಮ್ಮ ಹಳೆಯ ಸ್ವಭಾವ, ಅದೇ ಮನುಷ್ಯತ್ವ. ಅದು ಬಿಟ್ಟು ನಾವು ಕ್ರಿಸ್ತನ ಬಳಿಗೆ ಬಂದ ಮೇಲೆ ನಮ್ಮ ಶೋಧನೆಗಳು ಹೆಚ್ಚಾಗ್ತವೆ. ಸೈತಾನನು ಅನ್ಯರನ್ನು ಶೋಧಿಸುವುದು ಕಡಿಮೆ, ನಮ್ಮನ್ನು ಮಾತ್ರ ಶೋಧನೆಗೆ ಒಳಪಡಿಯುತ್ತಾನೆ. ಯಾಕೆ? ನಾವು ರಕ್ಷಣೆಯಿಂದ ಬಿದ್ದು ದೇವರು ಆರಿಸಿಕೊಂಡವರು ಅಂತ ಹೇಳಿ. ಆದರೆ ಅಂಥ ಪರಿಸ್ಥಿತಿ ಇದ್ದರೂ ಕೂಡ ನಾವು ಇತರರಿಗಿಂತ, ಅನ್ಯರಿಗಿಂತ ಹೆಚ್ಚು ಪರಿಶುದ್ಧತೆಯಲ್ಲಿ ಜೀವಿಸುವರಾಗ್ತೇವೆ. ನಮ್ಮ ಪರಿಶುದ್ಧತೆ ಹೆಚ್ಚುತ್ತಾ ಹೋಗ್ತದೆ. ಯಾಕೆ? ದೇವರು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ರೂಪಿಸಿ, ನೋಡಿ ಇಲ್ಲಿ ವಾಗ್ದಾನ ಮಾಡಿದ್ದು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಕಳಿಸಿಕೊಟ್ಟಾಗಲೇ ಮರಿಯಳಿಗೆ ದೇವರು ಹೇಳಿದ್ದು, ಆ ದೂತನ ಮೂಲಕ ಏನು, ಒಬ್ಬ ಮಗನನ್ನು ಹಿಡಿಯೋನು, ನೀನು ಅವನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನಂತ. ಇಲ್ಲಿ ಬಿಡಿಸಿ ಅಂತ ಬರೆಯಲ್ಪಟ್ಟಿದ್ದು. ನೀವು ಇಂಗ್ಲೀಷ್ ಭಾಷಾಂತರ ನೋಡಿದರೆ ಇಲ್ಲಿ ಸೇವ್ ಇಸ್ ಪೀಪಲ್ ಫ್ರಮ್ ದ ಸಿನ್, ಕಾಯುತ್ತಾನೆ, ಪಾಪಗಳಿಂದ ಕಾಯುತ್ತಾನೆ ಅಂತ ಹೇಳಿ, ಪಾಪಗಳನ್ನು ಕ್ಷಮಿಸ್ತಾನೆ. ಅದು ಒಂದು ವಾಗ್ದಾನ. ಅಷ್ಟು ಮಾತ್ರ ಅಲ್ಲ, ಪಾಪಗಳಿಂದ ಬಿಡಿಸ್ತಾನೆ. ಅದಕ್ಕಾಗಿ ನೋಡಿ ಕೀರ್ತನೆ 90ರಲ್ಲಿ ಆತನು ರಕ್ಷಿಸುವನು ಅಂತೇಳಿ. ಭಾಳ ಅಗತ್ಯವಾಗಿ ಈ ವಾಕ್ಯಗಳು ನಾವು ಗಟ್ಟಿಯಾಗಿ ಇಟ್ಟುಕೊಳ್ಬೇಕು. ಈ ವಾಕ್ಯಗಳು ಇನ್ನೊಂದು ಕೀರ್ತನೆ ಬೇಕಾದರೆ ನೋಡ್ಬೋದು, 27ನೇ ಕೀರ್ತನೆ. ಸಮಯ ಇದ್ದಾಗ ಇವತ್ತು ನಾನು ಆ ಕೀರ್ತನೆ ವಿಷಯದಲ್ಲಿ ಧ್ಯಾನಿಸಲಿಕ್ಕೆ ಹೋಗುವುದಿಲ್ಲ. ನೀವೇ ಅದನ್ನು ಧ್ಯಾನಿಸಿ ಪ್ರತಿಯೊಬ್ಬರು. ಆದ್ದರಿಂದ ನಾವು ಈ ಕೆಲವು ವಾಕ್ಯಗಳ ಮೂಲಕ ದೇವರ ವಾಗ್ದಾನಗಳನ್ನು ಗಟ್ಟಿಯಾಗಿ ಹೇಳುವುದರ ಮೂಲಕ ಅಥವಾ ಉಚ್ಚರಿಸುವ ಮೂಲಕ ನಮ್ಮಲ್ಲಿ ನಂಬಿಕೆ ಹೆಚ್ಚಾಗಿ ನಮ್ಮ ಮನಸ್ಸನ್ನು ಹೊಸತುಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಳೆಯ ಮನಸ್ಸನ್ನು ರಿನ್ಯೂವಿಂಗ್ ಅಥವಾ ಹೊಸತುಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಇನ್ನೊಂದು ಬಹಳ ಅಗತ್ಯವಾಗಿ ಕೆಲವು ವಾಕ್ಯಗಳನ್ನು ವಾಗ್ದಾನದ ವಾಕ್ಯಗಳನ್ನು ನಾವು ನೋಡೋಣ. ಅನೇಕ ಸೇವಕರು ಅಥವಾ ಅನೇಕ ಜನರು ಹೆಚ್ಚಾಗಿ ಉಪಯೋಗಿಸುವ ವಾಕ್ಯ ಯಾವುದೆಂದರೆ ಯೆರೆಮೀಯನ ಪ್ರವಾದನೆ 29ನೇ ಅಧ್ಯಾಯ 11ನೇ ವಾಕ್ಯ. ಯೆರೆಮೀಯನ ಪ್ರವಾದನೆ 29ನೇ ಅಧ್ಯಾಯ 11ನೇ ವಾಕ್ಯ. ಇದನ್ನು ನೀವು ತುಂಬ ಸಾರಿ ಕೇಳಿರ್ಬೋದು. ಭಾಳ ಒಂದು ಅದ್ಭುತ ವಾಗ್ದಾನ ಇದು. ನೋಡಿ, ನಾನು ನಿಮ್ಮ ವಿಷಯವಾಗಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಹೈತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿ ಕೊಡುವೆನು. ನೋಡಿ, ಇಲ್ಲಿ ಯೋಚನೆಗಳಂತ ಬರೆಯಲ್ಪಟ್ಟಿವೆ. ಆದರೆ ಇಂಗ್ಲೀಷಲ್ಲಿ ನೀವು ನೋಡಿದರೆ ಐ ನೋ ದ ಪ್ಲ್ಯಾನ್ಸ್ ಐ ಹ್ಯಾವ್ ಫಾರ್ ಯು. ನಾನು ನಿಮ್ಮ ವಿಷಯದಲ್ಲಿ ಇರುವ ಆಲೋಚನೆಗಳನ್ನು ಅಥವಾ ನಿಮ್ಮ ಯೋಜನೆಗಳನ್ನು, ದೇವರು ತನ್ನ ಪ್ರತಿಯೊಬ್ಬ ಮಕ್ಕಳಿಗೆ ಒಂದೊಂದು ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ. ಈಗ ಅದನ್ನು ಎಷ್ಟು ನಾವು ಅದಕ್ಕೆ ಒಳಗಾಗ್ತೇವೆ ಅದು ನಮ್ಮ ಮೇಲೆ ಹೊಂದಿಕೊಂಡಿದೆ. ಆದರೆ ಯಾರು ಕೂಡ ದೇವರು ಯಾರನ್ನು ಕೂಡ ಒಂದು ಯೋಚನೆ ಇಲ್ಲದೆ ಸುಮ್ಮನೆ ಅಲ್ಲಿ ಕೈ ಬಿಟ್ಟದಿಲ್ಲ. ಈಗ ನಮ್ಮ ಪ್ರತಿಯೊಬ್ಬರಿಗೆ ದೇವರು ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ, ತಿಳಿಯುತ್ತಲ್ಲ. ಆದರೆ ನಾವು ಅದನ್ನು ತಿಳ್ಕೊಂಡು ಆ ಯೋಜನೆಗೆ ನಮ್ಮನ್ನೇ ಒಳಪಡಿಸೋದು ನಮ್ಮ ಕೆಲಸ. ನೋಡಿ, ಲೌಕಿಕರಾದ ನಾವು ನಮ್ಮ ಮಕ್ಕಳ ವಿಷಯದಲ್ಲಿ ಎಷ್ಟು ಯೋಚನೆ ಇಟ್ಟಿದ್ದೇವೆ. ಏನಿಟ್ಟಿದ್ದೇವೆ? ನನ್ನ ಮಗನು ಅದು ಓದಬೇಕು, ಡಾಕ್ಟರ್ ಓದಬೇಕು, ನಂತರ ಅಲ್ಲಿ ಹೋಗಿ ಡಾಕ್ಟರ್ ಆಗಬೇಕು, ಅಮೆರಿಕಕ್ಕೆ ಹೋಗಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಟ್ಟಿದ್ದೇವೆಲ್ಲ ಆಸೆ. ಹಾಗಾದರೆ ಲೌಕಿಕ ತಂದೆ ತಾಯಿಗಳಿಗಿಂತ ಪರಲೋಕದಲ್ಲಿರುವ ನಮ್ಮ ತಂದೆ ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಆತನು ನಮ್ಮ ವಿಷಯವಾಗಿ ತನ್ನ ಎಂಥ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. ಪ್ಲ್ಯಾನ್ ಅಂತ ಹೇಳ್ತೇವೆ. ಪ್ಲ್ಯಾನ್ ಟು ಪ್ರಾಸ್ಪರ್ ಅಂತ ಬರೆಯಲ್ಪಟ್ಟಿದೆ. ನೀವು ಅಭಿವೃದ್ಧಿ ಹೊಂದಲಿಕ್ಕೆ ನಿಮಗೆ ಯೋಜನೆ, ನೀವು ಕುಗ್ಗಿ ಹೋಗಲಿಕ್ಕೆ, ನೀವು ಸಾಲದಲ್ಲಿ ಬೀಳಲಿಕ್ಕೆ, ನೀವು ಭಿಕ್ಷೆ ಬಿಡಲಿಕ್ಕೆ ಯೋಜನೆ ಅಂತ ಬರೆದಿಲ್ಲ. ಅಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಭಾಳ ಅಗತ್ಯವಾಗಿ ಇದೆಲ್ಲ ಸಂಗತಿಗಳನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅಥವಾ ನಮ್ಮ ಆಲೋಚನೆಗೆ ಮಿಗಿಲ್ತದಲ್ಲ. ಯಾಕೆ? ನಾವು ಈ ವಾಕ್ಯಗಳನ್ನೇ ತಿಳಿಯಲಿಲ್ಲ.
ನಾವು ಏನು ಯೋಚಿಸ್ತೇವೆ? ಭಾನುವಾರ ಹೋಗ್ತೇವೆ ಚರ್ಚಿಗೆ, 1-2 ಹಾಡುಗಳನ್ನು ಹಾಡ್ತೇವೆ, ಅಲ್ಲಿ ಪ್ರಸಂಗ ಕೇಳ್ತೇವೆ, ಬರ್ತೇವೆ, ಪರಲೋಕಕ್ಕೆ ಆಯಿತು ಮುಗಿಯಿತು ಅಂತ. ಈ ಲೋಕದಲ್ಲಿ ಕೂಡ ದೇವರು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇರಿಸಲಿಕ್ಕೆ ಕರೆದಿದ್ದನೆಂಬ ಒಂದು ಆಲೋಚನೆ ನಮ್ಮಲ್ಲಿಲ್ಲ. ನಿಮಗೆ ಅಲ್ಲ, ನನಗೆ ಗೊತ್ತಿರಲಿಲ್ಲ. ನನಗೆ ಮೊದಲು ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ 1-2 ವಾಕ್ಯ ಬಂದಾಗ ನನಗೆ ಅದನ್ನು ನಂಬಲಿಕ್ಕೆ ಆಗಲಿಲ್ಲ. ದೇವರು ಇಂಥ ಒಂದು ವಾಗ್ದಾನ ಕೊಟ್ಟಿದ್ದಾರೆ ಇಸ್ರಾಯೇಲರಿಗೆ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಹೇಗೆ ಕ್ರಿಸ್ತನ ಮೂಲಕ ನಾವು ಕೂಡ ಅಬ್ರಹಾಮನ ಸಂತತಿ, ಆತನ ವಾಗ್ದಾನಗಳಲ್ಲಿ ಪಾಲುಗಾರರಂತ. ಆ ವಾಗ್ದಾನಗಳು ನಮಗೆ ಕೂಡ ಇವತ್ತು ಒಂದು ದೇವರು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇರಿಸಲಿಕ್ಕೆ ಕರೆದಿದ್ದಾನೆಂಬ ಆಲೋಚನೆ ನಮ್ಮಲ್ಲಿ ಇರಲಿಲ್ಲ. ಅನೇಕ ದೇವಜನರಲ್ಲಿಲ್ಲ. ಅದಕ್ಕಾಗಿ ಸಮಸ್ಯೆ. ಎಲ್ಲರೂ ಏನು ಇಚ್ಛಿಸಿದ್ರು ಗೊತ್ತಾ? ಎಲ್ಲರೂ ಹೇಳೋದು, ನಿಮಗೆ ಒಂದು ಕ್ರೂಜೆ ಇದೆ, ಆ ಕ್ರೂಜನ್ನು ಇಟ್ಟುಕೊಂಡು ನಾವು ಕ್ರಿಸ್ತನಿಂದ ಹೋಗಬೇಕು, ಇಡೀ ಜೀವಮಾನ ಕಷ್ಟವೇ ಅಂತ ಹೇಳಿ. ಇಲ್ಲಿ ಕೂಡ ಅದು ಇಲ್ಲ. ಕಷ್ಟಗಳು ಖಂಡಿತ ಉಂಟು, ತಿಳಿತಲ್ಲ. ಈಗ ಕೆಲವರು, ಅನೇಕ ಸೇವಕರು ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಿ ಪ್ರಾಣತ್ಯಾಗ ಮಾಡಿರ್ಬೋದು. ಅಪೊಸ್ತಲರನ್ನು ಕೊಂದು ಹಾಕಿದ್ದು ದೇವರು ಯಾಕೆ ಕೈ ಬಿಟ್ಟದ್ದಂತ ಹೇಳಿ. ದೇವರು ಅವರನ್ನು ಪರಲೋಕದಲ್ಲಿ ಉನ್ನತ ಸ್ಥಾನದಲ್ಲಿಡಲಿಕ್ಕೆ ಒಂದು ಯೋಜನೆಯನ್ನು, ಪ್ರೀತಿಯನ್ನು ಅವರ ಮೇಲೆ ಸುರಿಸಿ ಅದಕ್ಕೆ ಬಿಟ್ಟಿರ್ಬೋದು. ಅದಕ್ಕಾಗಿ ಆ ಭಾಗ್ಯ ಅದ್ಭುತವಾದದ್ದು. ಅದರಿಂದ ದೇವರ ಆಲೋಚನೆಗಳು ನಮಗೆ ತಿಳಿದಿಲ್ಲ. ಗ್ರಾಮ್ ಸ್ಟೈನಿಗೆ ಇದು ಮಾಡುವಾಗ ಅವನ ಮತ್ತು ಅವನ ಮಕ್ಕಳನ್ನು ಬೆಂಕಿ ಹಾಕಿ ಸುಟ್ಟಾಗ ಎಲ್ಲರೂ ಇಚ್ಛಿಸ್ಬೋದು, ಎಂಥ ದೇವರು ಇವರ ದೇವರು, ಯಾಕೆ ದೇವರು ಕೈಪಟ್ಟರು ಅಂಥ ಒಂದು ಸೇವೆ ಮಾಡಲಿಕ್ಕೆ ಬಂದವನನ್ನು. ಅದು ನಮ್ಮ ಆಲೋಚನೆ. ಪೌಲನು ಏನು ಹೇಳ್ತಾನೆ ಗೊತ್ತಾ? ಈ ಲೋಕದಲ್ಲಿ ಇರುವುದಕ್ಕಿಂತ ನನಗೆ ಕ್ರಿಸ್ತನೊಂದಿಗೆ ಇರುವುದು ಒಳ್ಳೆಯದಂತ ಹೇಳಿ. ಯಾಕೆ? ಅಲ್ಲಿ ಕಷ್ಟ ಇಲ್ಲ, ಏನಿಲ್ಲ, ದುಃಖಗಳಿಲ್ಲ. ದೇವರ ವಾಕ್ಯದಲ್ಲಿ ನೋಡಿ, ಅಲ್ಲಿ ಪ್ರಕಟಣೆಯನ್ನು ನೋಡಿ, ಇನ್ನು ಮುಂದೆ ಯಾವ ಕಷ್ಟ ಇಲ್ಲ, ನಾನು ಅವರ ಎಲ್ಲ ಕಣ್ಣೀರನ್ನು ಒರೆಸಿ ಬಿಡುವೇನು ಅಂತ ಹೇಳಿ. ಹಾಗಾದರೆ ಈ ಲೋಕದಲ್ಲಿ ಇರುವುದು ಒಳ್ಳೆಯದ, ಪರಲೋಕದಲ್ಲಿ ಇರುವುದು ಒಳ್ಳೆಯ? ನಮಗೆ ಅನಿಸ್ಬೋದು. ಯಾಕೆಂದರೆ ನಾವು ಪರಲೋಕದ ಆ ಭಾಗ್ಯವನ್ನೇ ನೋಡಲಿಲ್ಲ, ಅದನ್ನು ಅರ್ಥ ಮಾಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅಲ್ಲಿ ಚಿನ್ನದ ರಸ್ತೆಗಳಂತ ಏನು ಯೋಚಿಸ್ತೀವೋ, ಆ ಚಿನ್ನದ ರಸ್ತೆಗಳು ಅಷ್ಟೇ ಅಂತ ಹೇಳಿ. ಆ ಭಾಗ್ಯ ಎಜಿಕೇಲನ ಪ್ರವಾದನೆಯಲ್ಲಿ ಆತನು ಅದನ್ನು, ಪರಲೋಕವನ್ನು ಅದನ್ನು ವರ್ಣಿಸಿದ್ದಾನೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಳೋ ಕೂಡ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಆದ್ದರಿಂದ ಈ ಎಲ್ಲ ವಾಗ್ದಾನಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ದೇವರು ನೋಡಿ ನಮ್ಮನ್ನು ಪ್ರತಿಯೊಬ್ಬರನ್ನು ಒಂದೊಂದು ಯೋಜನೆ ಇಟ್ಟಿದ್ದಾನೆ. ಈಗ ಇದು ಯೆರೆಮೀಯನ ಪ್ರವಾದನೆ, ನಮಗೆ ಅಲ್ಲ ಅಂತ ಅನೇಕ ಜನರು ಹೇಳ್ಬೋದು. ಯಾಕೆಂದರೆ ಇದನ್ನು ಯೆರೆಮೀಯನ ಮೂಲಕ ಈ ಪ್ರವಾದನೆ ಹೇಳಿದ ಮೇಲೆ ಇಸ್ರಾಯೇಲರು 74 ವರ್ಷ ಗುಲಾಮತನದಲ್ಲಿದ್ದರು. ನಮಗೆ ಯೋಚಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ದೇವರು ವಾಗ್ದಾನ ಮಾಡಿದ ಮೇಲೆ ಇಸ್ರಾಯೇಲರು 74 ವರ್ಷ ಬ್ಯಾಬಿಲೋನದಲ್ಲಿ ಗುಲಾಮರಾಗಿದ್ದರು. ನಂತರ ಬಿಡುಗಡೆ ಕೊಟ್ಟದ್ದು. ದೇವರ ಕಾರ್ಯಗಳು ಅದೇ ರೀತಿಯಾಗಿ, ದೇವರು ಸಮಯದನ್ನು ಮೀರಿ ಇರುವುದು. ಆದರೆ ದೇವರು ಆ ಕಷ್ಟ ಸಂಕಷ್ಟದ ಪರಿಸ್ಥಿತಿಯಲ್ಲೇ ದೇವರು ಆ ಕಷ್ಟಗಳಲ್ಲಿ ದೇವರು ಕೈ ಬಿಡುವುದಿಲ್ಲ ಎಂಬ ಒಂದು ಚಿಂತನೆ ಈ ವಾಕ್ಯದ ಮೂಲಕ ನಮಗೆ ತಿಳಿಯುತ್ತದೆ. ಏನು ಹೇಳ್ತಾನೆ ದೇವರು? ಅಂಥ ಪರಿಸ್ಥಿತಿಯಲ್ಲಿ ಈಗ ನಾವು ಸಾಲದಲ್ಲಿ ಮುಳುಗಿದ್ದೇವೆ. ಆ ಸಾಲ ನಮ್ಮಿಂದ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಯಾರಾದರೂ ಬಂದು ನೀನು ಇಷ್ಟು ಕೋಟಿ ಸಂಪಾದನೆ ಮಾಡ್ತೀಯ ಅಂತ ಹೇಳಿದರೆ ನಮಗೆ ನಂಬಿಕೆ ಬರ್ತದ? ಬರೋದೇ ಇಲ್ಲ. ಆದರೆ ಇಲ್ಲಲ್ಲಿ ಇನ್ನೊಂದು ಅಲ್ಲಿ ವಿಷಯ ನಡೆಯುತ್ತದೆ. ಏನು? ಹೌದಾ, ನನಗೆ ಇನ್ನೂ ಕೂಡ ಅಂಥದ್ದು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಮನುಷ್ಯ ಹೇಳಿದಾಗ ಒಂದು ನಮಗೆ ಆಸೆ ಹುಟ್ಟಿಕೊಳ್ತದೆ. ಹಾಗಾದರೆ ದೇವರು ಹೇಳಿದರೆ, ದೇವರು ಸತ್ಯವಂತನು, ಆತನು ಎಂದಿಗೂ ಕೈ ಬಿಡುವುದಿಲ್ಲ. ಆತನು ಹೇಳಿದ ವಾಗ್ದಾನಗಳನ್ನು ನೆರವೇರಿಸುವ ಆತನು. ಆವಾಗಲೇ ಅದು ನೆರವೇರಿ ಆಗಿದೆ. ಈಗ ಅಂಥ ಸಮಯದಲ್ಲಿ ಇಸ್ರಾಯೇಲರಿಗೆ ದೇವರು ಹೇಳಿದ್ದು ಯಾಕೆ? ಅವರ ಗುಲಾಮತನದಲ್ಲಿ ಅವರಿಗೆ ಒಂದು ಧೈರ್ಯವನ್ನು ತುಂಬಿಸುವ ಕೆಲಸ ಮಾಡಿ ಯೆರೆಮೀಯನ ಮೂಲಕ. ಯಾಕೆ? ನೀವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಡೆಯುವಾಗಲೂ ನಾನು ನಿಮ್ಮ ಸಂಗಡ ಇರುವೆನು. ನೋಡಲಿ ಕೀರ್ತನೆಯಲ್ಲಿ ಹೇಳ್ತಾನೆ,
ದೇವರು ನಮ್ಮೊಟ್ಟಿಗಿದ್ದಾರೆ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ದೇವರು ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿ ಎಲ್ಲ ವಾಗ್ದಾನಗಳನ್ನು ನಾವು ಇಟ್ಟುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡೋ ಅನೇಕ ವಿಷಯಗಳಿವೆ. ನಾವು ಇದಕ್ಕೆ ಸಂಬಂಧಪಟ್ಟ ಒಂದು ಬೇಕಾದರೆ ಹೊಸ ಒಡಂಬಡಿಕೆಯ ಒಂದು ವಾಗ್ದಾನ ನೋಡೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ ಹೋಗೋಣ. 8ನೇ ಅಧ್ಯಾಯ 28ನೇ ವಾಕ್ಯ ನೋಡಿ. ಅಲ್ಲಿ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನನಗೆ ಗೊತ್ತಿದೆ. ನೋಡಿ, ಇಲ್ಲಿ ಪೌಲನು ಏನು ಹೇಳ್ತಾನೆ? ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ಎಂದು ನನಗೆ ಗೊತ್ತಿದೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನು ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ನೋಡಿ, ಯಾಕೆ ದೇವರು ನಮ್ಮನ್ನು ಇಲ್ಲಿ ಏನು ಹೇಳ್ತದೆ ನೋಡಿ, ವಾಕ್ಯ ಸ್ಪಷ್ಟವಾಗಿ ನೋಡಿ. ಬಹಳ ಅದ್ಭುತವಾದ ವಾಗ್ದಾನ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೇವೆ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಇಲ್ಲಿ ನೋಡಿ, ಅಲ್ಲಿ 28ನೇ ಇದಲ್ಲದೆ ದೇವರು ತನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನನಗೆ ಗೊತ್ತಿದೆ. ಎಲ್ಲ ನಮಗೆ ಒಳ್ಳೆ ಮಾಡ್ತಾನೆ ದೇವರು. ಕಷ್ಟಗಳ ಮೂಲಕ ನಮಗೆ ಯೋಚಿಸ್ಬೋದು, ನಮಗೆ ಕಷ್ಟಗಳು ಯಾಕೆ ಬಂದದ್ದು ಅಂತ ಹೇಳಿ. ಆ ಕಷ್ಟಗಳ ಮೂಲಕ ನಮ್ಮನ್ನು ಮುಂದೆ ನಾವು ಅಭಿವೃದ್ಧಿ ಹೊಂದಿ ಗಟ್ಟಿಯಾಗಿ ನೆಲೆಗೊಳ್ಳುವಂತೆ ದೇವರು ನಮ್ಮನ್ನು, ನನ್ನ ಜೀವಿತದಲ್ಲಿ ಕೂಡ ನಾವು ಕೆಲವು ಪರಿಸ್ಥಿತಿಯಲ್ಲಿ ಆಗ ನಮಗೆ ಅರ್ಥ ಆಗಲಿಲ್ಲ, ಈಗ ಅರ್ಥ ಆಗ್ತದೆ. ಆ ಕಷ್ಟಗಳ ಮೂಲಕ ಹೇಗೆ ನಮ್ಮನ್ನು ಗಟ್ಟಿ ಮಾಡಿದ್ದಾನೆ, ಹೇಗೆ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತದೆ, ಒಂದು ಅನುಭವ ಬೇಕಾದರೆ ನಾವು ಆ ಪರಿಸ್ಥಿತಿಯಲ್ಲಿ ಹೋಗಲೇಬೇಕು. ಒಬ್ಬ ಶ್ರೀಮಂತನು, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ದೊಡ್ಡ ಶ್ರೀಮಂತನು ತನ್ನ ಕೆಲಸದವರಿಗೆ ಕಾರುಗಳನ್ನೆಲ್ಲ ದಾನ ಮಾಡುವವ. ಮಕ್ಕಳು ವಿದ್ಯಾಭ್ಯಾಸ ಮುಗಿದ ಕೂಡಲೇ ₹1 ಅವರಿಗೆ ಕೈಯಲ್ಲಿಲ್ಲದೆ 2 ವರ್ಷ ಅವರು ದುಡಿದು ಅವರು ಸಂಪಾದನೆ ಮಾಡಿ ಜೀವಿಸಬೇಕಂತ ಮನೆಯಿಂದ ಹೊರಗೆ ಹಾಕ್ತಾನಂತೆ. ನಂಬ್ತೀವಿ ಯಾಕೆಂದರೆ ಆ ಮಕ್ಕಳು ಸಮಾಜದಲ್ಲಿ ಒಂದು ಗಟ್ಟಿಯಾಗಿ ನಿಂತು ಏನಂತ ತಿಳ್ಕೊಳ್ಬೇಕಾದ್ರೆ ಆ ಕಷ್ಟಗಳ ಮೂಲಕ ಅವರು ಸಂಪಾದನೆ ಮಾಡಿ ದುಡಿದು ತಿಂದಾಗಲೇ ಅವರಿಗೆ ಅದರ ಮೌಲ್ಯ ಮತ್ತು ಅಂಥ ಪರಿಸ್ಥಿತಿಯಲ್ಲಿ ಎದುರಿಸಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಎಷ್ಟು ಶ್ರೀಮಂತನಾಗಿರ್ಬೋದು, ನಾಳೆ ಯಾವ ಪರಿಸ್ಥಿತಿಯಲ್ಲಿ ಯಾವ ವ್ಯಕ್ತಿ ಬರ್ತಾನಂತ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಅದೇ ರೀತಿಯಾಗಿ ನಾವು ಕೂಡ, ಆದರೆ ಇಲ್ಲಿ ನಾವು ನೋಡಿ ದೇವರ ವಾಕ್ಯ ಏನು ಹೇಳ್ತದೆ, ನಮ್ಮನ್ನು ಪ್ರೀತಿಸುವವರನ್ನು ಹಿತಕ್ಕಾಗಿ, ನಮ್ಮ ಹಿತಕ್ಕಾಗಿ ಎಲ್ಲ ಒಳ್ಳೆಯದನ್ನು ಮಾಡ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ಅದರಿಂದ ಈ ವಾಗ್ದಾನಗಳನ್ನು ನಾವು ಸಮಯ ಸಿಕ್ಕಿದಾಗ ಈ ಎಲ್ಲ ವಾಗ್ದಾನಗಳನ್ನು ಇಟ್ಕೊಂಡು ನಾವು ಧ್ಯಾನ ಮಾಡುವ, ಅದರ ಮೂಲಕ ನಮ್ಮ ಮನಸ್ಸು ಒಂದು ಹೊಸದಾಗಿ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ವಾಗ್ದಾನಗಳ ಮೂಲಕ ನಮ್ಮಲ್ಲಿ ನಂಬಿಕೆ ದೃಢಪಟ್ಟು ಆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯಲಿಕ್ಕೆ ಕಾರಣ ಆಗ್ತದೆ. ಮತ್ತು ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು, ನಮ್ಮೆಲ್ಲರನ್ನು ಮೇಲೆತ್ತು ದೇವರು, ನಮ್ಮನ್ನು ಕಾಪಾಡೋ ದೇವರು ಹಾಗೂ ಅದ್ಭುತ ರೀತಿಯಾಗಿ ಆಶೀರ್ವದಿಸಿ ನಡೆಸುವ ದೇವರು ಆಗಿದ್ದಾನೆ. ಆತನಿಗೆ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೇಲೆ